ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮಹಾಯುದ್ಧ ಟಿವಿ ವರದಿಗೆ ಫಲಶ್ರುತಿ. ಸೊನ್ನ ಡ್ಯಾಂಗೆ ಭೀಮಾ ನದಿಯಿಂದ ನೀರು ಹರಿಸಿದ ಸರ್ಕಾರ, ರೈತರಲ್ಲಿ ಮೂಡಿದ ಸಂತಸ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸೊನ್ನ ಗ್ರಾಮದ ಡ್ಯಾಂ ಸಂಪೂರ್ಣ ಒಣಗಿ ಹೋಗಿದ್ದು ರೈತರು ಸಾವು ಬದುಕಿನ ನಡುವೆ ದಿನ ಕಳೆದಿದ್ದಾರೆ ಎನ್ನುವಂತಹ ಮಹಾಯುದ್ಧ ಟಿವಿಯ ವರದಿಗೆ ಇದೀಗ ಇಂಪ್ಯಾಕ್ಟ್ ಆಗಿದೆ. ಸೊನ್ನ ಡ್ಯಾಂ ನೀರಿನ ಮಟ್ಟ ಶೂನ್ಯಕ್ಕೆ ತಲುಪಿದ್ದು ಬೆಳೆಗಳು ಒಣಗುವ ಆತಂಕ, ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಅಫಜಲಪುರ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಂಕಷ್ಟದ ಕುರಿತು ಮಹಾಯುದ್ಧ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಭೀಮಾ ನದಿಗೆ ತಕ್ಷಣ ನೀರು ಹರಿಸುವಂತೆ ರೈತರು ಹಾಗೂ ರೈತಪರ ಸಂಘಟನೆಗಳು ಸರ್ಕಾರ ಮತ್ತು ನೀರಾವರಿ ಇಲಾಖೆಗೆ ಮನವಿಯನ್ನ ಮಾಡಿದ್ವು. ನೀರು ಹರಿಸದೇ ಇದ್ರೆ ಸಾವಿರಾರು ಎಕರೆ ಬೆಳೆಗಳು ನಾಶವಾಗುವ ಆತಂಕವನ್ನು ಕೂಡ ರೈತರು ವ್ಯಕ್ತಪಡಿಸಿದ್ರು. ಈ ಕುರಿತು ಮಹಾಯುದ್ಧ ಟಿವಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹಾಗೂ ಸರ್ಕಾರ ಸ್ಪಂದಿಸಿದ್ದು, ಇದೀಗ ಭೀಮಾ ನದಿಯಿಂದ ಸೊನ್ನ ಡ್ಯಾಂಗೆ ಸುಮಾರು 1.02 ಕ್ಯೂಸೆಕ್ ಅಲ್ಪ ಪ್ರಮಾಣದಲ್ಲಿ ನೀರು ಹರಿಸಲಾಗಿದೆ. ಇನ್ನು ನೀರು ಬಿಟ್ಟರೆ ಈ ನೀರು ಸಾಕಾಗುವುದಿಲ್ಲ. ಡ್ಯಾಮ್ ಹತ್ರ ಇರುವ ಹಳ್ಳಿಗಳಿಗೆ ಮಾತ್ರ ಅನುಕೂಲ ಆಗುತ್ತೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಎಲ್ಲ ಹಳ್ಳಿಗಳಿಗೂ ಕೂಡ ಅನುಕೂಲ ಆಗುತ್ತದೆ ಅಂತ ಶ್ರೀ ಸಿದ್ದರಾಮೇಶ್ವರ ಸಂಘಟನೆ ಅಫಜಲಪುರ ತಾಲೂಕು ಅಧ್ಯಕ್ಷ ಪ್ರಮೋದ್ ಗಾಡಿವಡ್ ಅವರು ತಿಳಿಸಿದ್ದಾರೆ. ಇದರಿಂದ ಸೊನ್ನ ಡ್ಯಾಂ ವ್ಯಾಪ್ತಿಯ ರೈತರು ನಿಟ್ಟುಸಿರು ಬಿಟ್ಟಿದ್ದು ಬೆಳೆಗಳಿಗೆ ಹಾಗೂ ಜಾನುವಾರುಗಳಿಗೆ ನೀರು ದೊರೆಯುವ ನಿರೀಕ್ಷೆ ಮೂಡಿದೆ. ಮಹಾಯುದ್ಧ ಟಿವಿ ವರದಿಗೆ ಫಲಶ್ರುತಿ ದೊರೆತ ಹಿನ್ನೆಲೆಯಲ್ಲಿ ರೈತರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಸ್ಪಂದಿಸಿರುವ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ರೈತರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವರದಿ ಅನಿಲ್ ಕುಮಾರ್ ಗುತ್ತೇದಾರ್, ಜಿಲ್ಲಾ ವರದಿಗಾರರು, ಮಹಾಯುದ್ಧ ಟಿವಿ, ಕಲಬುರಗಿ. ಏನಪ್ಪ ಅಂದ್ರೆ ನಾರಾಯಣಪುರದಿಂದ ಕುಡ್ಲಿಕ್ಕೆ ನೀರು ಬಿಟ್ಟಾರೆ. ಮತ್ತಂದ್ರೆ 1.02 ಕುಡ್ಲಿಕ್ಕೆ ನೀರು ಬಿಟ್ಟಾರೆ. ಅದಕ್ಕೆ ನಮ್ಮ ರೈತರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ರೈತರಿಗೆ ಹೇಳ್ಬೇಕಪ್ಪ ಅಂದ್ರೆ ನಿರಂತರವಾಗಿ ಹೋರಾಟ ಮಾಡ್ಯಾರ. ಅದಕ್ಕೆ ನನ್ನ ಕಡೆ ಧನ್ಯವಾದ ಹೇಳ್ತೀನಿ ಅವರಿಗೆ. ಅದಕ್ಕೊಂದು ಥೋಡಿ ಕುಡ್ಲಿಕ್ಕೆ ನೀರು ಬಿಟ್ಟಾರೆ. ಅದೇ ರೀತಿ ನಮ್ಮ ಪತ್ರಕರ್ತರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಇವು ಬರೀ ನಾರಾಯಣಪುರದ ನೀರು ಬಿಟ್ಟರೆ ನಮಗೆ ಒಂದು ತೊಡೆ ನೀರು ಬಿಟ್ಟರೆ ಉಪಯೋಗ ಇಲ್ಲ. ಉಜನಿ ಡ್ಯಾಮಿಗೆ ನೀರು ಬರಬೇಕು. ಉಜನಿ ಡ್ಯಾಮಿಗೆ ನೀರು ಬಂದು ಅಂದ್ರೆ ಎಲ್ಲ ನಮ್ಮ ದನಗಳಿಗೆ, ಕುರುಗಳಿಗೆ, ಮನುಷ್ಯರಿಗೆ ಎಲ್ಲರಿಗೆ ನೀರು ಆಗ್ತಾವೆ. ಇವು ದೊಡ್ಡ ನೀರಾದ್ರೆ ಇಲ್ಲೇ ನಮ್ಮ ಡ್ಯಾಮಿನ ಮಗಳಿಗೆ ಇದ್ದವ್ರಿಗೆ ಇಷ್ಟೇ ನೀರು ಆಗ್ತಾವೆ. ಆದರೂ ಕೂಡ ಆ ಕಡೆ ಮುಂದೆ ಭಾಳ ಹಳ್ಳಿ ಡ್ಯಾಮಿನ ತೆಳಗೆ ಎಲ್ಲರೂ ಬದುಕಬೇಕು ಜನ. ಅದಕ್ಕೆ ನಮ್ಮ MLA ಅವರಾಗಿರ್ಬೋದು, ಮತ್ತು ನಮ್ಮ ತಹಸೀಲ್ದಾರ್ ಆಗಿರ್ಬೋದು, ಮತ್ತು ನಮ್ಮ ನೀರಾವರಿ ಆಫೀಸರ್ಗಳಾಗಿರ್ಬೋದು, ಅವ್ರಿಗೂ ತುಂಬ 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 ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಅವರು ನಮ್ಮ ರೈತರು ಹೋರಾಟ ಮಾಡ್ಯಾರಂದೇ ಅವರು ಸ್ವಲ್ಪ ಅದಕ್ಕೆ ಬೆಂಬಲ ಕೊಟ್ಟು ನೀರು ಏನೇ ಅಲ್ಲಿ ಒಂದು ತುಡಿ ನಾರಾಯಣಪುರ ಡ್ಯಾಮಿನಿಂದ ತರಿಸ್ಯಾರ. ಅದೇ ರೀತಿ ನಮ್ಮ ಅಗರನೂ ಅದ. ಇನ್ನೊಂದು ಯಾಕಪ್ಪ ಅಂದ್ರೆ ಉಜನಿ ಡ್ಯಾಮಿನ ನೀರು ಬರ್ಬೇಕು, ನಮಗೆ ನಿರಂತರವಾಗಿ ನೀರು ಇರಬೇಕು. ಅವಾಗೇ ನಾವು ಏನರ ಒಂದು ಸ್ವಲ್ಪ ಎಲ್ಲಕ್ಕೂ ಒಂಜರ ಏನರ ಆಗ್ತದೆ. ಇಲ್ಲಪ್ಪ ಅಂದ್ರೆ ಏನೋ ದೊಡ್ಡ ನೀರು ಬಿಟ್ಟು ಅದು ದೊಡ್ಡ ನೀರು ಬಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ನಮ್ಮ ಉಜನಿ ಡ್ಯಾಮಿಗೆ ನೀರು ಬರಬೇಕು. ಅದೇ ರೀತಿ ಎಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಅದೇ ನನ್ನ ಹೆಸರು ಪ್ರಮೋದ್ ಗಾಡಿವಡ್.